ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಾಡೋದು ಆ್ಯಕ್ಚುಲಿ ತುಂಬ ಸಿಂಪಲ್ಲು, ಆದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ. ಅದಕ್ಕೆ ಎಲ್ಲನೂ ನಾನು ಪ್ರಾಪರಾಗಿ ನಿಧಾನಕ್ಕೆ ಹೇಳ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನೀಟಾಗಿ ನೋಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ಹೈದರಾಬಾದಿ ಚಿಕನ್ ಬಿರಿಯಾನಿ ಮಾಡೋದು ಮನೆಯಲ್ಲೇ ಹೇಗೆ ಅಂತ ನೋಡೋಣ. ಮೊದಲಿಗೆ ಚಿಕನ್ನ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, 1 ಸ್ಪೂನು ಬಿರಿಯಾನಿ ಪೌಡರು, ಸ್ವಲ್ಪ ಅರಿಶಿನ, 1 ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಾ ಪೌಡರ್, 4 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಮತ್ತು ಬೇ ಲೀಫು ಮತ್ತು ಎಲ್ಲ ಪಲಾವ್ ಸಾಮಾನುಗಳು ಎರಡೆರಡು ತೊಗೊಳ್ಳಿ. 1 ಬೌಲ್ ಪುದೀನ ಸೊಪ್ಪು, 1 ಬೌಲ್ ಕೊತ್ತಂಬರಿ ಸೊಪ್ಪು, 1 ಬೌಲ್ ಫ್ರೈಡ್ ಆನಿಯನ್ಸ್, ಜೊತೆಗೆ ಒಂದು ಸ್ವಲ್ಪ ಮೊಸರು ಮತ್ತು ಅರ್ಧ ನಿಂಬೆಹಣ್ಣು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಿಲ್ಲಿ 1 kg ಚಿಕನ್ ಅಳತೆಗೆ ಎಲ್ಲನೂ ತೋರಿಸ್ತಾ ಇರೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ನೀವೇ ನೋಡಿದ್ರೆ ಎಲ್ಲ ಮನೇಲಿರುವಂಥ ಐಟಮ್ಸೇ, ಬೇರೆ ಏನೂ ಎಕ್ಸ್ಟ್ರಾ ಐಟಮ್ಸ್ ಇರೋಲ್ಲ, ಬಟ್ ಎಲ್ಲನೂ ಹಾಕೋಬೇಕು ಅಷ್ಟೇ. ಆ್ಯಂಡ್ ಫ್ರೈಡ್ ಆನಿಯನ್ಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕೂ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೋಬೋದು ನೀವು. ಇಲ್ಲಿ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಆನಿಯನ್ಸ್ ಎಲ್ಲ ಡೀಪ್ ಫ್ರೈ ಆಗಬೇಕು, ಅದಕ್ಕೋಸ್ಕರ. ಸೊ ಆನಿಯನ್ಸ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಅದೇ ಫ್ರೈಡ್ ಆನಿಯನ್ಸು. ನಾನು ಈ ವಿಡಿಯೋನ ಬಿಗಿನರ್ಸ್ಗೂ ನೀಟಾಗಿ ಗೊತ್ತಾಗಲಿ ಅಂತ ಎಲ್ಲ ಸ್ಟೆಪ್ಸ್ನೂ ನೀಟಾಗಿ ಇನ್ಕ್ಲೂಡ್ ಮಾಡಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಆನಿಯನ್ಸ್ನ ಫ್ರೈ ಮಾಡ್ಕೊಂಡಿರೋ ಕ್ಲಿಪ್ನೂ ಆ್ಯಡ್ ಮಾಡಿದ್ದೀನಿ ಮಿಸ್ ಮಾಡ್ದಲೆ. ಇವಾಗ ಮ್ಯಾರಿನೇಷನ್ ಮಾಡ್ಕೊಳ್ಳೋ ಪ್ರೋಸೆಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ಅಳತೆಗೆ ನಿಮಗೆಲ್ಲನೂ ತೋರಿಸ್ತಾ ಇರೋದು. ಆ್ಯಂಡ್ ನೀವು ಜಾಸ್ತಿ ಚಿಕನ್ ತೊಗೋತೀನಿ ಅಂದರೆ ಎಲ್ಲ ಐಟಮ್ಸ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಮಿಕ್ಸಿಂಗ್ ಬೌಲ್ ಸ್ವಲ್ಪ ದೊಡ್ಡದಕ್ಕೆ. ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಎಲ್ಲ ಮಸಾಲ ಐಟಮ್ಸ್ ನಾನು ಬಿಗಿನಿಂಗಲ್ಲೇ ಹೇಳಿದ್ದೀನಿ ಎಲ್ಲನೂ, ಅದಷ್ಟು ಹಾಕೋತಾ ಇದ್ದೀನಿ, ಎಕ್ಸೆಪ್ಟ್ ಕಸೂರಿ ಮೇಥಿನ ಸಡನ್ನಾಗಿ ಹಾಗೆ ಹಾಕ್ಬಿಡಿ, ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ನೀವು ಇಲ್ಲಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಂಪ್ಲೀಟಾಗಿ ಇಲ್ಲೇ ಹಾಕ್ಕೊಳ್ಳಿ. ಅದಾದಮೇಲೆ 2 ಬೇ ಲೀಫು, ಜೊತೆಗೆ ಎಲ್ಲ ಪಲಾವ್ ಸಾಮಾನುಗಳು ಮತ್ತು ಹಸಿಮೆಣ್ಸಿನ್ಕಾಯಿ ರಾ ಚಿಲ್ಲಿ ನೀವು ಹಾಗೆ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಮುರಿದು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನೊಂದು ಬೌಲ್ ತೊಗೊಂಡಿದ್ದೆ, ಅದರಲ್ಲಿ 3/4 ಬೌಲು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, 3/4 ಬೌಲು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೈಡ್ ಆನಿಯನ್ಸ್ನು ಅಷ್ಟೇ ಫುಲ್ ಆಲ್ಮೋಸ್ಟ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಪುದೀನ ಮತ್ತು ಫ್ರೈಡ್ ಆನಿಯನ್ಸ್ನ, ಯಾಕಂದರೆ ಲಾಸ್ಟಲ್ಲೂ ಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಒಂದು ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತು ಎಣ್ಣೆನ ನಾನು ಆನಿಯನ್ ಫ್ರೈ ಏನು ಮಾಡಿದ್ನಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಏನೂ ತೊಂದರೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಕೊಡಿ. ಇದೆಲ್ಲ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಮನೇಲೇ ಮಾಡಿರೋದನ್ನ ಹಾಕ್ಕೊಳ್ಳಿ, ಇಫ್ ಪಾಸಿಬಲ್ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಅದಾದಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಅಟ್ಲೀಸ್ಟ್ 1 hour ಮ್ಯಾರಿನೇಷನ್ ಮಾಡೋಕ್ಕೆ ಎತ್ತಿಡಬೇಕು. ನಿಮಗೆ ಟೈಮ್ ಇದ್ದರೆ 2 hours ಇಡಿ, ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇ ನೋಡಿ, ನಾನೊಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಒಂದು 7-8 ಪೆಟಲ್ಸ್ನ ನಾನು ಕೇಸರಿ ಫ್ಲವರ್ಸ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಒಂದು 1/2 hour ಸೋಕ್ ಮಾಡಬೇಕಾಗುತ್ತೆ. ಇವಾಗ ಮ್ಯಾರಿನೇಷನ್ ಎಲ್ಲ ಆಲ್ಮೋಸ್ಟ್ 2 hours ನೆನೆಸಿದ್ದೆ ನಾನು. ಅದಾದಮೇಲೆ ನೋಡಿ ಬಿರಿಯಾನಿ ಮಾಡೋ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬಿರಿಯಾನಿ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಆನಿಯನ್ ಫ್ರೈ ಮಾಡಿರೋದು ಹಾಕ್ಕೊಂಡೆ, ಅದ್ರ ಜೊತೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಡೈರೆಕ್ಟಾಗೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ನೀವು ಅಂದ್ಕೋಬೋದು ಹೈದರಾಬಾದಿ ಚಿಕನ್ ಮಾಡೋದು ತುಂಬ ಲೆಂತಿ ಪ್ರೋಸೆಸ್ ಅಥವಾ ತುಂಬ ಟಫ್ ಅಂತ. ನೋ, ಇದು ಮ್ಯಾರಿನೇಷನ್ಗೆ ಟೈಮ್ ತೊಗೊಳುತ್ತೆ ಅಷ್ಟೇ, ಬಿಟ್ಟರೆ ಮಾಡೋದಂತೂ ತುಂಬ ಸಿಂಪಲ್ಲು. ಈಗ ನೋಡ್ತೀರಾ ನೀವು, ಮ್ಯಾರಿನೇಷನ್ ಎಲ್ಲ ಆದಮೇಲೆ ಒಂದು 20 ಮಿನಿಟ್ಸಲ್ಲೆಲ್ಲ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ನೋಡಿ ನೀಟಾಗಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಬೇರೆ ಏನೂ ಆ್ಯಡ್ ಮಾಡಬೇಕಾಗಿಲ್ಲ, ಯಾಕಂದರೆ ಎಲ್ಲ ಐಟಮ್ಸ್ನೂ ನಾವು ಆಲ್ರೆಡಿ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡಿರ್ತೀವಿ, ಈವನ್ ಸಾಲ್ಟ್ನೂ ಸಹ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಚಿಕನ್ ಬೇಯಕ್ಕೆ ಬಿಡಬೇಕು. ಇಲ್ಲಿ ಚಿಕನ್ನು ಒಂದು 6 to 7 minutes ಬೇಯಬೇಕಾಗುತ್ತೆ. ಇಲ್ಲಿ ಚಿಕನ್ ಬೇಯಿಸ್ತಾ ಇದ್ದರೆ ಇನ್ನೊಂದು ಪಕ್ಕದ ಒಲೆಯಲ್ಲಿ ನಾನು ರೈಸ್ನೂ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ.
ಇಲ್ಲಿ ನಾನು 1/4 kg ಬಾಸ್ಮತಿ ರೈಸ್ ತೊಗೊಂಡು ಒಂದು 10 to 15 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ನೋಡಿ ನಾನಿಲ್ಲಿ ಇನ್ನೊಂದು ಬಿರಿಯಾನಿ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಎಲ್ಲ ಮಸಾಲ ಐಟಮ್ಸ್ಗಳನ್ನ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಬೇ ಲೀಫ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ನೀರು ಕುದೀತಿದೆ ಅಂತ ಅಂದಮೇಲೆ ನಾನು ಆಲ್ರೆಡಿ ಒಂದು 10 ಮಿನಿಟ್ಸು ಸೋಕ್ ಮಾಡಿದಂಥ ಬಾಸ್ಮತಿ ರೈಸ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 70% ನಾವು ಇದೇ ಸ್ಟೇಜಲ್ಲಿ ರೈಸ್ನ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಸ್ಟೀಮ್ ಮಾಡ್ತೀವಿ ಚಿಕನ್ ಜೊತೆಗೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಾನು ನೀಟಾಗಿ ರೈಸೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಹೀಗೆ ನೀಟಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಹಾಗೆ ನಾನು ಇಲ್ಲಿ ಪಕ್ಕದ ಸ್ಟವಲ್ಲಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಇದರಲ್ಲಿ ಸ್ವಲ್ಪ ಚಿಕನ್ ಬೆಂದು ಸ್ವಲ್ಪ ಮಸಾಲೆ ಬಿಟ್ಕೊಂಡಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆನ ತೆಗೆದಿಟ್ಕೋಬೇಕು. ಮತ್ತು ಹಾಗೆಯೇ ರೈಸಲ್ಲೂ ಅಷ್ಟೇ ರೈಸ್ ಬೆಂದಿರೋ ನೀರನ್ನು ಸ್ವಲ್ಪ ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು 70% ರೈಸ್ ಬೆಂದಿದೆ ಅಂದಮೇಲೆ ನಾವು ಬೆಂದಿರೋಂಥ ಚಿಕನ್ದು ಬಿರಿಯಾನಿ ಪಾತ್ರೆಗೆ ಈ ಥರ ಹಾಕೋಬೇಕು ರೈಸ್ನ. ನೀಟಾಗಿ ರೈಸ್ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹಾಲಲ್ಲಿ ಕೇಸರಿ ನೆನೆಸಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಚಿಕನ್ ಮಸಾಲೆ ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಅದನ್ನು ಹೀಗೆ ಹಾಕ್ಕೋಬೇಕು, ನಾನು ಹೇಗೆ ತೋರಿಸ್ತಿದ್ದೀನೋ ಹಾಗೆ. ಮತ್ತು ಸ್ವಲ್ಪ ಅಕ್ಕಿ ಬೆಂದಿದಂಥ ನೀರನ್ನು ಹಾಕ್ಕೋಬೇಕು, ಜೊತೆಗೆ ಫ್ರೈಡ್ ಆನಿಯನ್ಸು ಮತ್ತು ಮೇಲೆ ಸ್ವಲ್ಪ ಪುದೀನ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದೇ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಬಿಟ್ಟು ನೀಟಾಗಿ ಪ್ಲೇಟ್ನ ಕ್ಲೋಸ್ ಮಾಡಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ದಮ್ ಕಟ್ಟಬೇಕಾಗುತ್ತೆ. ದಮ್ ಕಟ್ಟೋಕ್ಕೂ ಒಂದು ಬೇರೆ ಮೆಥಡ್ ಇದೆ ನೋಡಿ. ಇಲ್ಲಿ ನಾನು ನೀಟಾಗಿ ಕ್ಲೋಸ್ ಮಾಡಾದ್ಮೇಲೆ ಪ್ಲೇಟ್ನ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಒಲೆಯಲ್ಲಿ ಒಂದು ರೊಟ್ಟಿ ಹೆಂಚನ್ನ ಇಟ್ಬಿಟ್ಟು ಅದ್ರ ಮೇಲೆ ನಾನು ಮತ್ತೆ ಬಿರಿಯಾನಿ ಪಾತ್ರೆನ ಇಡ್ತಾ ಇದ್ದೀನಿ. ಮತ್ತು ನಾವು ಈ ಬಿರಿಯಾನಿ ದಮ್ ಕಟ್ತಿರೋದ್ರಿಂದ ಮೇಲೆ ಸ್ವಲ್ಪ ವೆಯ್ಟ್ ಇಡಬೇಕು. ಅದಕ್ಕೆ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ ನೀರನ್ನ ಹಾಕ್ಬಿಟ್ಟು ವೆಯ್ಟ್ ಇಟ್ಟಿದ್ದೀನಿ. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ದಮ್ ಕಟ್ಟಿ ಬಿಟ್ಬಿಡಬೇಕು. ನೋಡಿ 10 ನಿಮಿಷ ಆದಮೇಲೆ ನಾನು ದಮ್ ತೆಗೆದು ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಮ್ ಕಟ್ಟಬೇಕಾದ್ರೆ ವೆರಿ ಲೋ ಫ್ಲೇಮಲ್ಲಿ ಇರಬೇಕು ಸ್ಟವ್ವು, ನೆನಪಿರಲಿ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಪಂಗಿದೆ ಅಂತ ಹೇಳ್ಬಿಟ್ಟು. ಅಕ್ಕಿ ಎಲ್ಲ 70% ಬೆಂದಿತ್ತಲ್ವ, ಅದು ಇಲ್ಲಿ 100% ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸಾಫ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿಗೆ ಹೈದರಾಬಾದಿ ಚಿಕನ್ ಬಿರಿಯಾನಿ ರೆಡಿ ಅಂತ ನಾವೇ ಮನೇಲಿ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಕ್ಲೀನ್. ಇದನ್ನು ಬಿಸಿಲಿ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡ್ತಿದ್ರಂತೂ ಮಸ್ತಾಗಿರುತ್ತೆ. ನಾನು ಚಿಕನ್ ಗ್ರೇವಿ ಜೊತೆ ಟೇಸ್ಟ್ ಮಾಡಿದೆ. ಈ ಚಿಕನ್ ಗ್ರೇವಿ ರೆಸಿಪಿ ಬೇಕಂದರೆ ಕೇಳಿ, ನಾನು ಮಾಡಿ ತೋರಿಸ್ತೀನಿ. ಇವತ್ತು 2 ಐಟಮ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಗ್ರೇವಿನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೂ ಹೆಲ್ಪ್ ಆಗಲಿ ಅಂತ ಎಲ್ಲ ಸ್ಟೆಪ್ಸ್ನೂ ಡೀಟೇಲ್ಡಾಗಿ ತೋರಿಸಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ನಿಮ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ ಹೈದರಾಬಾದಿ ಚಿಕನ್ ಬಿರಿಯಾನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.